ನಮಸ್ಕಾರ ಫ್ರೆಂಡ್ಸ್, ಕೃಷ್ಣ ಶೃಂಗಾರ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಸ್ಲೀವ್ ಡಿಸೈನ್ ಮಾಡೋದನ್ನು ನೋಡೋಣ. ಈ ಥರ ಡಿಸೈನ್ ಮಾಡೋದಕ್ಕೆ ನಾವು ಮೊದಲಿಗೆ ಸ್ಲೀವನ್ನು ಕಟ್ ಮಾಡ್ಕೊಳ್ಳೋಣ. ಆಮೇಲೆ ಈ ಥರ ಶೇಪ್ ತಗೊಂಡು ಕಟ್ ಮಾಡ್ಕೊಳ್ಳೋಣ. ಇದರ ಲೆಂತ್ ಕೆಳಗಡೆಯಿಂದ 2 ಇಂಚು, ಅಗಲ 1 ಇಂಚು, ಉದ್ದ 4 ಇಂಚು ಇಟ್ಕೊಂಡು ಈ ಥರ ಶೇಪ್ ಕಟ್ ಮಾಡ್ಕೊಂಡಿದ್ದೇನೆ. ಆಮೇಲೆ ಮೇನ್ ಪೀಸ್ ಕೂಡ ಕಟ್ ಮಾಡ್ಕೊಳ್ಳೋಣ. ಹಾಗೆಯೇ ಲೈನಿಂಗ್ ಪೀಸ್ನ ಕೆಳಭಾಗದಲ್ಲಿ ಈ ಥರ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳೋಣ. 2 ಸ್ಲೀವನ್ನು ಸ್ಟಿಚ್ ಮಾಡ್ಕೊಳ್ಳೋಣ. ಹಾಗೆಯೇ ಆನಂತರ ಸ್ಲೀವ್ನ ಮೇಲ್ಭಾಗದಲ್ಲಿ ರೈಟ್ ಸೈಡ್ ಬರುವ ಹಾಗೆ ಸ್ಲೀವನ್ನು ಇಟ್ಕೊಂಡು ಶೇಪ್ ಇರುವ ಹಾಗೆಯೇ ಸ್ಟಿಚ್ ಮಾಡ್ಕೊಳ್ಳೋಣ. ಡಿಸೈನಿಗೆ ಸರಿಯಾಗಿ ಈಗ ಶೇಪ್ ಇರುವ ಹಾಗೆ ಕಟ್ ಮಾಡ್ಕೊಳ್ಳೋಣ. ಪಾಯಿಂಟ್ ಮತ್ತು ರೌಂಡ್ ಶೇಪಲ್ಲಿ ಕಚ್ಚಿ ಹಾಕ್ಕೊಳ್ಳೋಣ. ಈ ಥರ ಈಗ ಉಲ್ಟಾ ಮಾಡಿಕೊಂಡು ರೌಂಡಿನ ಸುತ್ತ ಸ್ಟಿಚ್ ಹಾಕ್ಕೊಳ್ಳೋಣ, ಪ್ರೆಸ್ ಸ್ಟಿಚ್ ಹಾಕ್ಕೊಳ್ಳೋಣ. ಈಗ ಸ್ಲೀವ್ನ ಕೆಳಭಾಗವನ್ನು ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳೋಣ. ಲೈನಿಂಗ್ ಪೀಸಿಗೆ ಅಟ್ಯಾಚ್ ಮಾಡ್ಕೊಳ್ಳೋಣ. ಈ ಥರ ಈಗ ಲೈನಿಂಗ್ ಪೀಸನ್ನು ಮೇನ್ ಪೀಸಿಗೆ ಮೇಲ್ಗಡೆಯಿಂದ ಅಟ್ಯಾಚ್ ಮಾಡ್ಕೊಳ್ಳೋಣ. ಈ ಥರ ಡಿಸೈನ್ ಮಾಡ್ಕೊಳ್ಳೋಣ. ಈ ಥರ ಡಿಸೈನ್ ಮಾಡಿಕೊಂಡು ಲೈನಿಂಗ್ ಪೀಸಲ್ಲಿ ಶೇಪ್ ಕಟ್ ಮಾಡ್ಕೊಳ್ಳೋಣ. ಮೇನ್ ಪೀಸಲ್ಲಿ ಇಟ್ಕೊಂಡು ಆ ಡಿಸೈನ್ ಇರುವ ಹಾಗೆಯೇ ಸ್ಟಿಚ್ ಮಾಡ್ಕೊಳ್ಳೋಣ. ಈ ಥರ ಇಲ್ಲಿ ಕಟ್ ಮಾಡಿಕೊಂಡು ಇಲ್ಲಿ ಕಚ್ಚಿ ಹಾಕ್ಕೊಳ್ಳೋಣ. ಒಂದು ಕಟ್ ಹಾಕ್ಕೊಂಡು ಉಲ್ಟಾ ಮಾಡಿಕೊಂಡು ಮೇಲ್ಗಡೆ ಪ್ರೆಸ್ ಸ್ಟಿಚ್ ಹಾಕ್ಕೊಳ್ಳೋಣ. ಈಗ ಸ್ಲೀವ್ನ ಹೋಲ್ ಇರ್ತದಲ್ಲ, ಅಲ್ಲಿ ಈ ಥರ ಡಿಸೈನನ್ನು ಈ ಥರ ಇಟ್ಕೊಂಡು ಅಟ್ಯಾಚ್ ಮಾಡ್ಕೊಳ್ಳೋಣ. ಡಿಸೈನ್ ರೆಡಿ ಆಯಿತು. ನೋಡಿದ್ರಲ್ಲ ಫ್ರೆಂಡ್ಸ್, ಸ್ಲೀವ್ ಡಿಸೈನ್ ಮಾಡಿದ್ದನ್ನು. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು ಫ್ರೆಂಡ್ಸ್.